ಇದು ಬಂದು ನನ್ನ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್. ಇದು 2 ಲೈಟ್ ಚೇಂಜ್ ಆಗುತ್ತೆ, ಲೈಟ್ ಆಫ್ ಆಗುತ್ತೆ ನೋಡಿ. ಸೊ ಮತ್ತೆ ಲೈಟ್ ಆನ್ ಆಗುತ್ತೆ. ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಯೂಸ್ ಮಾಡೋದಿದೆ MKದು ಫೇಸಲ್ಲಿ. ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಇದೆ. ಸೊ ಡೈಸನ್ ಏರ್ ರ್ಯಾಪ್ ಸೆಟ್ ನಾನು 5 ಇಯರ್ಸ್ ಆಯ್ತು ತೊಗೊಂಡು. ಚೇರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಕೂಡ ಸೆಟಪ್ ಇನ್ನೂ ಮಾಡಿಲ್ಲ. ನಾನು ಇಲ್ಲಿಗೆ ಇನ್ವಿಸಿಬಲ್ ಡೋರ್ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಬಾತ್ರೂಮ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮನೆ ಮಾಸ್ಟರ್ ಬೆಡ್ರೂಮ್ ಟೂರ್ನ ತೋರಿಸ್ತಾ ಇದ್ದೀನಿ. ಸೊ ನಾವು ಹೇಗೆ ಸಿಂಪಲ್ ಆಗಿ ಡೆಕೋರ್ ಮಾಡಿದ್ದೀವಿ, ಯಾವ್ಯಾವ ಥರ ಆರ್ಗನೈಸ್ ಮಾಡಿದ್ದೀವಿ ಅನ್ನೋದನ್ನ ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ವೆಯ್ಟ್ ಮಾಡೋದು ಬೇಡ, ಬನ್ನಿ ಈಗಲೇ ಹೋಗೋಣ. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ತುಂಬಾ ಅಟ್ರಾಕ್ಟಿವ್ ಆಗಿರೋದು ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಅಂದರೆ ಈ ಹೆಡ್ ಬೋರ್ಡ್. ಇದನ್ನು ನನಗೆ ಪಿಂಕ್ ಥೀಮಲ್ಲೇ ಮಾಡಬೇಕು ಅನ್ನೋದು ತುಂಬ ಇತ್ತು. ಸ್ವಲ್ಪ ಗರ್ಲಿ ಥೀಮಲ್ಲಿ ಮಾಡಿದ್ದೀವಿ. ಲೈಕ್ ಪಿಂಕ್ ಆ್ಯಂಡ್ ಗೋಲ್ಡ್ಸ್ ಯೂಸ್ ಮಾಡಿದ್ದೀವಿ, ನೀವು ನೋಡ್ಬೋದು. ಆ್ಯಂಡ್ ವೈಟ್ಸ್ ಸ್ವಲ್ಪ ಎಲ್ಲ ಪೇಸ್ಟಲ್ಸಲ್ಲೇ ಹೋಗಿದ್ದೀವಿ. ಸೊ ದಿಸ್ ಇಸ್ ದ ಹೆಡ್ ಬೋರ್ಡ್, ನೀವು ನೋಡ್ಬೋದು. ಸೊ ನಾವು ಇದನ್ನು ಸೆಮಿ ಸರ್ಕಲ್ ಥರ ಮಾಡಿದ್ದೀವಿ. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ನನಗೆ ಚಿಕ್ಕ ಹೆಡ್ ಬೋರ್ಡ್ ಏನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಸ್ವಲ್ಪ ಲಾಂಗ್ ಆಗಿರಬೇಕು ಅಂತ ಈ ಥರ ಮಾಡಿದ್ದು. ಆ್ಯಂಡ್ ಹಿಂದೆ ಬಂದು ವಾಲ್ಪೇಪರ್ ಸ್ಟಿಕ್ ಮಾಡಿದ್ದೀವಿ. ಇದು ವಾಲ್ಪೇಪರ್ ಲಿಟ್ಲ್ ಶಿಮರಿ ಇದೆ, ನೀವು ಕ್ಲೋಸಪ್ ವಿವಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ದಟ್ ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ ವಾಲ್ಪೇಪರ್ಸ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಕೊಳೆ ಆಗೋದಿಲ್ಲ ವಾಲ್ಸ್, ಚಿಕ್ಕ ಮಕ್ಕಳಿರೋ ಮನೇಲಿ. ಸೊ ಈ ರೂಮಲ್ಲಿ ಎಲ್ಲೂ ವಾಲ್ಸ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಪ್ಯಾನಲ್ಸ್ ಆ್ಯಂಡ್ ವಾಲ್ಪೇಪರ್ನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಲೈಟ್ ಪಿಂಕ್ ಕಲರ್, ಇದು ಗೋಲ್ಡನ್ ಲೈನ್ಸ್ನ ಕೊಡಿಸಿದ್ದೀನಿ. ಸೊ ದಟ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅನಿಸ್ಲಿ. ಬರೀ ಪಿಂಕ್ ಇದ್ರೆ ಹೈಲೈಟ್ ಆಗಲ್ಲ ಅಂತ ಗೋಲ್ಡ್ ಯೂಸ್ ಮಾಡಿದ್ವಿ. ಸೊ ನಾವಿಲ್ಲಿ ಬ್ರಾನ್ಸ್ ಶೀಟ್ನ ಯೂಸ್ ಮಾಡಿದ್ದೀನಿ. ದಿಸ್ ಇಸ್ ನಾಟ್ ಬ್ರಾನ್ಸ್ ಮಿರರ್. ಬ್ರಾನ್ಸ್ ಮಿರರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬರುತ್ತೆ, ಬ್ರಾನ್ಸ್ ಶೀಟ್ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿ ಬರುತ್ತೆ. ಆ್ಯಂಡ್ ಬ್ರಾನ್ಸ್ ಮಿರರಲ್ಲಿ ಎಕ್ಸಾಕ್ಟ್ ನಮ್ಮ ಮಿರರ್ ಥರ ಕಾಣ್ತಿರುತ್ತೆ, ಬಟ್ ಬ್ರಾನ್ಸ್ ಶೀಟಲ್ಲಿ ಸ್ವಲ್ಪ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ. ಅದನ್ನು ಯೂಸ್ ಮಾಡಿದ್ದೀವಿ ಜಸ್ಟ್ ಫಾರ್ ಡಿಸೈನ್, ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ಇದನ್ನು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಲೈಟ್ ಕೂಡ ಹಾಕ್ಸಿದ್ದೀವಿ. ಇವಾಗ ಲೈಟ್ ಆಫ್ ಆಗುತ್ತೆ ನೋಡಿ, ಸೊ ಮತ್ತೆ ಲೈಟ್ ಆನ್ ಆಗುತ್ತೆ. ಸೊ ಇಲ್ಲಿ ಒಂದು ಲೈಟ್ ಹಾಕಿದ್ದೀವಿ. ಸೊ ದಟ್ ನಾವು ಜಾಸ್ತಿ ರಾತ್ರಿ ಹೊತ್ತು ಇದೊಂದೇ ಲೈಟ್ ಹಾಕೋತೀವಿ, ಸೊ ಬೆಡ್ ಲೈಟ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಗಿವ್ಸ್ ನೈಸ್ ಲುಕ್ ಅಂತ ಹೇಳಿ ಇಲ್ಲೊಂದು ಲೈಟ್ನ ಹಾಕ್ಸಿದ್ವಿ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ನನಗೊಂದು ಹ್ಯಾಂಗಿಂಗ್ ಲೈಟ್ ಬರಬೇಕು ಅಂತಿತ್ತು. ಸೊ ಈ ಥರದ್ದು ಲೈಕ್ 1.5 year ಬ್ಯಾಕ್ ತುಂಬ ಟ್ರೆಂಡಿಂಗಲ್ಲಿತ್ತು ಅಂತ ಐ ಚೂಸ್ ದಿಸ್ ಇಸ್ ಫ್ರಮ್ ಚಿಕ್ಕಪೇಟೆಯಲ್ಲಿ ಸೋರ್ಸ್ ಮಾಡಿದ್ದು ನಾವು. ಆ್ಯಂಡ್ ಈ ಲೈಟ್ ಅರೌಂಡ್ 3,500-4,000 ಆಗಿದೆ. ಸೊ ಇಟ್ಸ್ ಲೈಕ್ ಆದಿತ್ಯ ಅವ್ರ ಪ್ರಕಾಶ್ ಅಂತ ಹೇಳಿಬಿಟ್ಟು ಒಂದು ಲೈಟ್ ಅಂಗಡಿ ಇದೆ ಚಿಕ್ಕಪೇಟೆಯಲ್ಲಿ, ಅಲ್ಲಿ ತೊಗೊಂಡಿದ್ದು ಇದನ್ನು. ಸೊ ದಿಸ್ ಇಸ್ ದ ಒನ್. ಇದು ತುಂಬ ಎಸ್ತೆಟ್ ಇರುತ್ತೆ ಈ ಹ್ಯಾಂಗಿಂಗ್ ಲೈಟು, ಸೊ ಹಾಗಾಗಿ ಇದನ್ನು ಚೂಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಸೊ ಇನ್ನೊಂದು ಹ್ಯಾಂಗಿಂಗ್ ಲೈಟ್ ಬಂದು ನಾನು ಮಿರರ್ ಪಕ್ಕದಲ್ಲಿ ಒಂದು ಹ್ಯಾಂಗಿಂಗ್ ಲೈಟ್ ಹಾಕಿದೆ, ಸೊ ದಟ್ ಈ ಸ್ಪೇಸ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ. ಆ್ಯಂಡ್ ಇದು 2 ಲೈಟ್ ಚೇಂಜ್ ಆಗುತ್ತೆ, ಲೈಕ್ ಬೋತ್ ದ ಹ್ಯಾಂಗಿಂಗ್ ಲೈಟ್ಸ್. ಸೊ ಒಂದ್ಸಲ ವಾರ್ಮ್ ಇದೆ, ಮತ್ತೆ ಆಫ್ ಮಾಡಿ ಆನ್ ಮಾಡಿದ್ರೆ ನೀವು ನೋಡ್ಬೋದು ಲೈಕ್ ಬ್ರೈಟ್ ವೈಟ್ ಲೈಟ್ ಬರುತ್ತೆ. ಯಾವ ಥರ ಮೂಡ್ ಬೇಕೋ ಆ ಥರದ್ದು ಲೈಟ್ಸ್ನ ನೀವು ಆನ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿರೋ ಕಂಪ್ಲೀಟ್ ಸೀಲಿಂಗ್ ಲೈಟ್ಸ್ ಎಲ್ಲ ನೀವು ನೋಡ್ಬೋದು, ಲೈಕ್ ವೈಟ್ ಆ್ಯಂಡ್ ವಾರ್ಮ್ ಚೇಂಜ್ ಮಾಡ್ಬೋದು. ಸೊ ನೀವು ನಿಮ್ಮ ಲೈಟ್ ಶಾಪ್ ಅವ್ರಿಗೆ ಕೇಳಿದ್ರೆ ಈ ಥರದ್ದು ಲೈಟ್ ಸಿಗುತ್ತೆ. ಸೊ ನಿಮಗೆ ಯಾವ ಥರ ಮೂಡ್ ಬೇಕೋ ಆ ಥರ ಮೂಡಲ್ಲಿ ನೀವು ಲೈಟ್ಸ್ನ ಹಾಕೋಬೋದು. ಸೊ ನಾನು ಶೂಟ್ಸ್ ಮಾಡುವಾಗೆಲ್ಲ ಜಾಸ್ತಿ ವೈಟ್ ಲೈಟ್ ಆ್ಯಂಡ್ ನೈಟ್ ಟೈಮಲ್ಲೆಲ್ಲ ವಾರ್ಮ್ ಲೈಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಬೆಡ್ ಕೆಳಗಡೆ ಕೂಡ ಒಂದು ಲೈಟಿಂಗ್ನ ಹಾಕ್ಸಿದ್ದೀವಿ. ದಿಸ್ ಇಸ್ ಸಮಥಿಂಗ್ ಸ್ಮಾಲ್ LED ಲೈಟ್ಸ್ ಥರ ಇದೆ. ಸೊ ಇದು ಲೈಕ್ ಕೆಳಗಡೆ ತುಂಬ ಚೆನ್ನಾಗಿರೋ ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಲೈಟ್ಸ್ನ ನಾವು ಆ್ಯಡ್ ಮಾಡಿದ್ದೀವಿ. ಸೊ ದಿಸ್ ವಿಲ್ ಗಿವ್ ಯು ಅ ನೈಸ್ ಗುಡ್ ಎಸ್ಥೆಟಿಕ್ ಫೀಲ್, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಕೆಳಗಡೆ ಕೂಡ ಒಂದು ಲೈಟ್ ಥರ ಹಾಕ್ಸಿದ್ವಿ. ಹಾಗೆಯೇ ಇಲ್ಲಿ ಹೈಡ್ರಾಲಿಕ್ ಸ್ಟೋರೇಜ್ ಇದೆ, ಲೈಕ್ ನಮ್ಮ ಪಿಲೋಸ್, ಬೆಡ್ ಸ್ಪ್ರೆಡ್ಸ್ನೆಲ್ಲ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಲ್ಲಿ ಕಂಪ್ಲೀಟಾಗಿ ಸ್ಟೋರೇಜ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ವಾರ್ಡ್ರೋಬ್ ಇದೆ. ಆ್ಯಂಡ್ ಇದು ಬಂದು ವೈಟ್ ಮತ್ತು ಶ್ಯಾಂಪಿಯನ್ ಗೋಲ್ಡ್ ಥೀಮಲ್ಲಿ ನಾನು ಮಾಡಿಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಕಾಲ್ಡ್ ಅರಿಸ್ಟೋ ಅಂತ ಹೇಳಿ. ಆ್ಯಂಡ್ ಅರಿಸ್ಟೋ ಬ್ರ್ಯಾಂಡ್ ಬಂದು ತುಂಬ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಈ ಶಟರ್ಸ್ ಬ್ರ್ಯಾಂಡ್ಸಲ್ಲೇ, ಆ್ಯಂಡ್ ಟಾಪ್ 1 ಬ್ರ್ಯಾಂಡ್ ಕೂಡ ಹೌದು.
ಸೊ ಇದು ಕೂಡ ನನಗೆ ತುಂಬ ಏನೇನೋ ಡಿಸೈನ್ ಎಲ್ಲ ಬೇಡ ಅಂತ ಹೇಳಿ ಸಿಂಪಲಾಗೆ ಕೆಪ್ಟ್ ಇಟ್ ಲೈಕ್ ವೈಟ್ ಶಾಂಪೇನ್ ಗೋಲ್ಡ್ ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗೋ ಥರ ಇಲ್ಲೊಂದು ಇದು ವಾಲ್ಪೇಪರ್ನೇ ನಾವಿಲ್ಲಿ ಸ್ಟಿಕ್ ಮಾಡಿಸಿದ್ದೀನಿ ಅಷ್ಟೇ. ಸೊ ಸಿಂಪಲ್ ಡಿಸೈನ್ ಆ್ಯಂಡ್ ತುಂಬ ಎಲಿಗೆಂಟಾಗಿ ಕಾಣಬೇಕು ಅಂತ ಹೇಳಿ ವಿ ವರ್ಕ್ಡ್ ಆನ್ ದಿಸ್ ಕಲರ್ ಪ್ಯಾಲೆಟ್. ಸೊ ಇಲ್ಲಿ ಕೂಡ ಒಳಗಡೆ ಒಂದಿಷ್ಟು ಲೈಟ್ಸ್ ಎಲ್ಲ ಹಾಕ್ಸಿದ್ದೀನಿ. ಕಂಪ್ಲೀಟ್ ನನ್ನ ವಾರ್ಡ್ರೋಬ್ ಟೂರ್ ಮಾಡಿದಾಗ ನೀವು ನೋಡ್ಬೋದು. ಸೊ ಈ ಕಡೆ ಬಂದು ಒಂದು ಸೈಡ್ ಟೇಬಲ್ ಥರ ಇದೆ, ಇಲ್ಲೊಂದು ಡ್ರಾಯರ್ ಮಾಡಿಸಿದ್ದೀವಿ ಆ್ಯಂಡ್ ಇಲ್ಲಿ ನಾನೊಂದು ಕ್ಯೂಟಾಗಿರೋ ಅಂತ ಒಂದು ಕ್ಯಾಂಡಲ್ ಆ್ಯಂಡ್ ಸೆಂಟೆಡ್ ಕ್ಯಾಂಡಲ್ ಆ್ಯಂಡ್ ಒಂದು ಶೋ ಪೀಸ್ನ ಇಟ್ಟಿದ್ದೀನಿ ಸಿಂಪಲಾಗಿ, ಬಿಕಾಸ್ ನಾವಿಲ್ಲಿ ಚಾರ್ಜರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಡಿಸ್ಟರ್ಬೆನ್ಸ್ ಬೇಡ ಅಂತ ನಾನು ಜಾಸ್ತಿ ಸ್ಟಫಿಂಗ್ ಮಾಡಿಲ್ಲ. ಈ ಡ್ರಾಯರಲ್ಲಿ ನಾನು ಏನು ಸ್ಟೋರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ವೆಟ್ ವೈಪ್ಸು, ಚೆರಿಗೆ ನಾನು ಏನಾದರೂ ವೈಪ್ ಮಾಡಬೇಕು ಅಂದರೆ ಅಥವಾ ನನಗೆ ಬೇಕಾದರೆ ಇದು ನನ್ನ ವೆಟ್ ವೈಪ್ಸ್ ಆ್ಯಂಡ್ ಇದು ಚೆರಿ ವೆಟ್ ವೈಪ್ಸ್, ಇದನ್ನು ಸ್ಟೋರ್ ಮಾಡಿದ್ದೀನಿ ಈ ಬಾಕ್ಸಲ್ಲಿ. ಆ್ಯಂಡ್ ಈ ಬಾಕ್ಸಲ್ಲಿ ನಾನು ನೋಡ್ಬೋದು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಲೇಬಲ್ ಕೂಡ ಮಾಡಿದ್ದೀನಿ, ಗ್ಲಾಸಸ್ನ ಸ್ಟೋರ್ ಮಾಡಿದ್ದೀನಿ. ಸೊ ನಾನು ಎಲ್ಲರೂ ಆಚೆ ಹೋಗುವಾಗ ನಾನು ಇದು ಪಿಕ್ ಮಾಡ್ತೀನಿ. ಆ್ಯಂಡ್ ನನ್ನ ಫೇವ್ರೆಟ್, ನಾನು ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ನೀವು ನೋಡಿರ್ತೀರ ಇನ್ಸ್ಟಾಲ್ಲಿ ನಾನು ಯೂಸ್ ಮಾಡೋದಿದೆ MKದು. ಸೊ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಇನ್ನೊಂದ್ಸಲ ಕಂಪ್ಲೀಟ್ ಡೀಟೇಲ್ ಆಗಿ ನನ್ನ ಆಕ್ಸೆಸರೀಸ್ನ ತೋರಿಸುವಾಗ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಕಲೆಕ್ಷನ್ ಬಗ್ಗೆ. ಆ್ಯಂಡ್ ಇದು ಬಂದು ರೀಸೆಂಟಾಗಿ ಚೆರಿ ನಾಯ್ಸ್ದು ವಾಚ್ ಯೂಸ್ ಮಾಡ್ತಿದ್ದೆ, ಅದ್ರ ಬಾಕ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ, ಅದ್ರ ಚಾರ್ಜರ್ ಎಲ್ಲ ಇದರಲ್ಲಿದೆ. ಆ್ಯಂಡ್ ಕೆಲವೊಂದು ಸಲ ನಾನು ಏನಾದರೂ ಸ್ಲಿಪ್ಪರ್ಸ್ ಬೇಕಾಗುತ್ತೆ ಅಂತ ಹೋಟೆಲ್ಸಲ್ಲಿ ಕೊಟ್ಟಿರ್ತಾರಲ್ಲ, ಅದು ನಾನು ಯೂಸ್ ಮಾಡ್ತಾ ಇರೋದನ್ನು ತೊಗೊಂಡು ಬಂದಿದ್ದೀನಿ. ಸೊ ಯಾವಾಗಾದರೂ ಬೇಕಾದರೆ ಯೂಸ್ ಮಾಡೋದಕ್ಕಂತ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಅಷ್ಟೇ ನಾನು ಈ ಡ್ರಾಯರಲ್ಲಿ ಇಟ್ಟಿರೋದು. ಆ್ಯಂಡ್ ಇಲ್ಲಿ ಬಂದು ಈ ಸ್ಪೇಸ್ ಬಂದು ಖಾಲಿ ಇತ್ತು. ಸೊ ಅದು ಖಾಲಿ ಇರೋದು ಬೇಡ ಅಂತ ನಾನೊಂದು ಈ ಸ್ಟ್ಯಾಂಡ್ ಆ್ಯಂಡ್ ವಾಸ್ನ ನಾನು ಅಮೆಝಾನಲ್ಲಿ ಶಾಪ್ ಮಾಡಿರೋದು, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇಲ್ಲಿ ನಾನು ತೋರಿಸ್ತಾ ಇರೋ ಎಲ್ಲ ಆಲ್ಮೋಸ್ಟ್ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಗೋಲ್ಡನ್ ಪಾಟ್ಸ್ ಆ್ಯಂಡ್ ಈ ಸ್ಟ್ಯಾಂಡ್ ಈ ಜಾಗಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಈ ಪ್ಲ್ಯಾನ್ಸ್ನ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾನ್ಸ್. ಫಸ್ಟಿಗೆ ನಾನು ರಿಯಲ್ ಪ್ಲ್ಯಾನ್ಸ್ ಇಟ್ಟಿದ್ದೆ ಫಾರ್ 6 months, ಬಟ್ ಅದು ಲೈಟ್ಸ್ ಎಲ್ಲ ಆನ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗಿ ಜಾಸ್ತಿ ಒಣಗೋಗ್ತಾ ಇತ್ತು. ಅದಕ್ಕೆ ನಾನು ಆ ಪ್ಲ್ಯಾನ್ಸ್ನ ಆಚೆ ಇಟ್ಬಿಟ್ಟು ಐ ಜಸ್ಟ್ ಕೆಪ್ ದಿಸ್ ಪ್ಲಾಸ್ಟಿಕ್ ಪ್ಲ್ಯಾನ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ದಟ್ ಅದು ಕೂಡ ಸೇಫಾಗಿರುತ್ತೆ. ಲೈಟ್ಸ್ ಎಲ್ಲ ತುಂಬ ಶಾಖ ಎಲ್ಲ ಬರುತ್ತಲ್ಲ, ಆವಾಗ ರಿಯಲ್ ಪ್ಲ್ಯಾನ್ಸ್ ಸ್ವಲ್ಪ ಈ ಸ್ಪೇಸಲ್ಲಿ ಒಣಗ್ತಾ ಇರೋದು ನೋಡ್ಬಿಟ್ಟು ಐ ಜಸ್ಟ್ ಥಾಟ್ ಪ್ಲಾಸ್ಟಿಕ್ ಇಡೋಣ ಅಂತ ಇದಿಟ್ಟಿದ್ದೀನಿ. ಸೊ ದಟ್ ಇದು ಕೂಡ ಒಂದು ಸ್ವಲ್ಪ ಗ್ರೀನರಿ ಥರ ಇಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಪ್ಲ್ಯಾನ್ಸ್ನ ಅಲ್ಲಿ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ನಾವು ಇಲ್ಲೇ ಎಲ್ಲ ಸ್ವಿಚ್ ಬೋರ್ಡ್ಸ್ನ ಹಾಕ್ಸಿದ್ದೀವಿ, ಬಿಕಾಸ್ ಇಲ್ಲೇ ಪಾಯಿಂಟ್ ಇದ್ದಿದ್ದು. ಸೊ ಹಾಗಾಗಿ ಈ ಕುಷನ್ ಒಳಗಡೆನೆ ನಾವು ಮಾಡಿಸ್ಕೊಂಡಿದ್ದೀವಿ. ಸೊ ಇದು ಬಂದು ನಾನು ಇಲ್ಲಿರ್ತೀನಿ. ಇಲ್ಲಿ ಬಂದು ಕಂಪ್ಲೀಟ್ ನನ್ನ ಎಲ್ಲ ಚಾರ್ಜರ್ಸ್, ವಾಚ್ ಚಾರ್ಜರ್, ಎಲ್ಲ ಚಾರ್ಜರ್ಸ್ನು ನಾನು ನೀಟಾಗೆ ಇದ್ರೊಳಗೆ ಇಟ್ಟಿದ್ದೀನಿ. ಸೊ ಮೆಸ್ಸಾಗಿ ಕಾಣಬಾರ್ದು ಅಂತ ಐ ಆಮ್ ಯೂಸಿಂಗ್ ದಿಸ್ ಪೌಚ್, ಸೊ ಕ್ಲೀನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಇಲ್ಲಿ ಸ್ವಲ್ಪ ಜಾಗದಲ್ಲಿ ನಾನು ಏನಾದ್ರು ಆಕ್ಸೆಸರೀಸ್ ರಾತ್ರಿ ಮಲಗುವಾಗ ಏನಾದ್ರು ಬಿಚ್ಚಿಟ್ರೆ ಇದರಲ್ಲಿ ಬಿಚ್ಚಿಟ್ಟಿರ್ತೀನಿ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಐ ಕೀಪ್ ಹಿಯರ್. ವಾಟರ್ ಬಾಟಲ್ ರಾತ್ರಿ ಮಲಗುವಾಗ ಇಟ್ಕೋತೀನಿ. ಇನ್ನು ಈ ಡ್ರಾಯರಲ್ಲಿ ನಾನು ಒಂದಿಷ್ಟು ನನ್ನ ಆಕ್ಸೆಸರೀಸ್ನ ಸ್ಟೋರ್ ಮಾಡಿದ್ದೀನಿ. ಎಲ್ಲದಕ್ಕೂ ನಾನು ಈ ಥರ ಬ್ಲ್ಯಾಕ್ ಬಾಕ್ಸಸ್ ಟ್ರಾನ್ಸ್ಪರೆಂಟಾಗಿ ಯೂಸ್ ಮಾಡಿದ್ದೀನಿ. ಸೊ ನನಗೆ ಈಸಿಯಾಗಿ ಯಾವುದ್ಯಾವ್ದ್ರಲ್ಲಿ ಏನೇನಿದೆ ಅಂತ ಗೊತ್ತಾಗಲಿ ಅಂತ. ನೀವು ನೋಡ್ಬೋದು, ಇದು ಬಂದು ನೇಲ್ಸ್. ಸೊ ನನ್ನ ನೇಲ್ ಪೇಂಟ್ಸ್ ಹಾಗೆಯೇ ರಿಮೂವರ್ನೆಲ್ಲ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಹೇರ್ ಕ್ಲಿಪ್ಸ್ ಮತ್ತು ಸ್ಕ್ರಂಚೀಸ್ ಕಲೆಕ್ಷನ್ಸ್ ಎಲ್ಲ ಇದರಲ್ಲಿ ಇದೆ. ಆ್ಯಂಡ್ ಇದರಲ್ಲಿ ಪುಟ್ಟ ಹೇರ್ ಆಕ್ಸೆಸರೀಸ್ ಎಲ್ಲ ಬರುತ್ತಲ್ಲ, ಅದನ್ನು ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಒಂದಿಷ್ಟು ಪರ್ಫ್ಯೂಮ್ಸ್ ಎಲ್ಲ, ಇದು ಚಿಕ್ಕದು ನನ್ನ ಹಸ್ಬೆಂಡ್ ದುಬೈಯಿಂದ ತಂದಿದ್ರು, ಅದನ್ನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ಸೈಡಲ್ಲಿ ಇದೊಂದು ಪೌಚ್ ಇಟ್ಟಿದ್ದೀನಿ. ಇದು ಬಂದು ಝೂಕ್ ಬ್ರ್ಯಾಂಡ್ ಪೌಚ್. ಇದನ್ನು ನನ್ನ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ದು. ಇದರಲ್ಲಿ ನಾನು ಒಂದಿಷ್ಟು ಶೀಟ್ ಮಾಸ್ಕ್ನ ಇಟ್ಟಿದ್ದೀನಿ. ವೀಕ್ಲಿ ಒನ್ಸ್, ಇಲ್ಲಾಂದರೆ ನಾನು ಯಾವುದಾದ್ರು ಇವೆಂಟಿಗೆ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಶೀಟ್ ಮಾಸ್ಕ್ನ ಹಾಕ್ತೀನಿ. ನೀವು ನೋಡ್ಬೋದು, ಆಲ್ಮೋಸ್ಟ್ ತುಂಬ ಇತ್ತು, ಯೂಸ್ ಮಾಡಿ ಖಾಲಿ ಆದಂಗೂ ರೀಸ್ಟಾಕ್ ಮಾಡ್ತಾ ಇರ್ತೀನಿ. ಈ ಪೌಚಲ್ಲೇ ಇಡೋದು ನಾನು. ಸೊ ದಟ್ ನನಗೆ ಯಾವಾಗ ಬೇಕೋ ಆವಾಗ ಆರಾಮಾಗೆ ಸಿಗುತ್ತೆ, ಅಲ್ಲಿ ಇಲ್ಲಿ ಹೋಗಲ್ಲ ಅಂತ ನಾನು ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇಲ್ಲೊಂದು ಚಿಕ್ಕ ಪೌಚ್ ಇದೆ. ಇದರಲ್ಲಿ ನಾನು ಒಂದಿಷ್ಟು ಪೆನ್ಸ್, ನನಗೆ ಅರ್ಜೆಂಟಾಗಿ ಪೆನ್ಸ್ ಏನಾದ್ರು ಬೇಕಾದರೆ ಸಿಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಪೆನ್ಸಿಲ್ ನನ್ನ ಪರ್ಸ್ನಲ್ ಯೂಸ್ಗೆ. ಸೊ ಚೆರಿದನ್ನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೇನಾದರೂ ಪೆನ್ಸ್ ಎಲ್ಲ ಬೇಕಾದರೆ ನಾನು ಇದರಲ್ಲೇ ಸ್ಟೋರ್ ಮಾಡಿ ಇಲ್ಲೇ ಇಟ್ಟಿರ್ತೀನಿ. ಸೊ ದಟ್ಸ್ ಇಟ್ ಅಬೌಟ್
ಇದರಲ್ಲಿ. ಈ ಹ್ಯಾಂಡಲ್ಸ್ ಕೂಡ ನಾವು ರೋಸ್ ಗೋಲ್ಡಲ್ಲಿ ಇಡ್ಸಿದ್ದೀನಿ, ಬಿಕಾಸ್ ಕಂಪ್ಲೀಟ್ಲಿ ರೋಸ್ ಗೋಲ್ಡ್ ಹಾಗೆಯೇ ಪಿಂಕ್ ಥೀಮಲ್ಲಿ ಇರೋದ್ರಿಂದ. ಸೊ ಫೈನಲಿ ಎಲ್ಲ ಹುಡುಗಿರಿಗೂ ಫೇವ್ರೆಟ್ ಅಂತ ಹೇಳ್ಬೋದು. ಹಾಗೆ ನನ್ನ ಫೇವ್ರೆಟ್ ಕೂಡ ಕಾರ್ನರ್ ಅಂತ ಹೇಳಿದ್ರೆ ನನ್ನ ರೂಮಲ್ಲಿ ವ್ಯಾನಿಟಿ ಸ್ಪೇಸ್. ಸೊ ಎಲ್ಲರೂ ಥರ ನನಗೂ ಸ್ವಲ್ಪ ಯುನೀಕ್ ಆಗಿ ಕ್ರಿಯೇಟಿವ್ ಆಗಿರಬೇಕು ಅಂತ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ನನ್ನ ವ್ಯಾನಿಟಿ ಸ್ಪೇಸ್ನ. ಸೊ ನೋಡ್ಬೋದು ನೀವು, ಇಲ್ಲಿ ನಾವು ಪ್ಯಾನಲ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಲೈಕ್ ಬ್ರಾನ್ಸ್ ಮಿರರ್ ಇದೆ. ಇದೇ ಸೇಮ್ ಪ್ಯಾನಲ್ನ ಹಿಂದೆ ಕೂಡ ನಾವು ಹಾಕ್ಸಿದ್ದೀವಿ, ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಮಿರರ್ ಹಾಕ್ಸಿದ್ದೀನಿ. ನನಗೆ ಫುಲ್ ಲೆಂತ್ ಮಿರರ್ ಬೇಕಿತ್ತು, ಬಟ್ ಫುಲ್ ಲೆಂತ್ ಮಿರರ್ ಮಾಡಿದ್ರೆ ನಾನು ಈ ಸ್ಪೇಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಚೆರಿ ರೂಮಲ್ಲಿ ಫುಲ್ ಲೆಂತ್ ಮಿರರ್ ಇದೆ. ಸೊ ಇಷ್ಟೇ ಸಾಕು. ಇಲ್ಲೇ ನಾನು ಹಿಂದೆ ಬಂದರೆ ನಂಗೆ ಕಂಪ್ಲೀಟಾಗಿ ವ್ಯೂ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹಾಕಿ ಇಲ್ಲಿ ನಾನು 2 ಸ್ಟೋರೇಜ್ಗಂತ ಡ್ರಾಯರ್ ಮಾಡಿಸ್ಕೊಂಡೆ. ಸೊ ದಟ್ ನಾವು ಮೇಕಪ್ ಮಾಡ್ಕೊಳ್ಳುವಾಗ, ಸ್ಕಿನ್ ಕೇರ್ ಮಾಡುವಾಗ ಇಲ್ಲೇ ಇದ್ದರೆ ನಮ್ಗೆ ಈಸಿ ಆಗುತ್ತೆ. ನಾವು ಬೇರೆ ಕಡೆ ಇಟ್ಟರೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಮಿರರಲ್ಲಿ ಲೈಕ್ 2 ಲೈಟ್ಸ್ ಚೇಂಜ್ ಆಗುತ್ತೆ. ಒಂದು ವೈಟ್ ಲೈಟ್, ಇನ್ನೊಂದು ವಾರ್ಮ್ ಲೈಟ್. ವಾರ್ಮ್ ಲೈಟ್ ಚೇಂಜ್ ಆಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ಟಿಂಗ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಮ್ಮ ಮನೇಲಿರೋ ಎಲ್ಲ ಮಿರರ್ಗೂ ಇದೇ ಥರ ಲೈಟ್ಸ್ ಇದೆ. ಸೊ ಈ ಸ್ಪೇಸ್ನ ತುಂಬ ಸಿಂಪಲ್ ಆಗಿಟ್ಟಿದ್ದೀನಿ ನಾನು. ಇಲ್ಲಿ ಒಂದು ಶೋ ಪೀಸ್ ಇಟ್ಟಿದ್ದೀನಿ, ಆ್ಯಂಡ್ ಇದು ಬಂದು ನನ್ನ ಬ್ರಷ್ ಸೆಟ್. ಸೊ ಧೂಳಾಗಬಾರ್ದು ಅಂತ ಈ ಥರ ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಮೇಕಪ್ ಮಾಡುವಾಗ ತಕ್ಕೊಬಿಟ್ಟು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಈ ಸ್ಪೇಸಲ್ಲಿ ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಇದೆ. ಸೊ ನಾನು ಡೈಲಿ ಯೂಸ್ ಮಾಡೋ ಸ್ಕಿನ್ ಕೇರ್ ಐಟಮ್ಸ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಇದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದ್ರ ಲಿಂಕ್ ಬೇಕಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ 2 ಡ್ರಾಯರ್ ಮಾಡಿಸಿದ್ದೀನಿ. ಸೊ ಫಸ್ಟ್ ಡ್ರಾಯರಲ್ಲಿ ಮೇಕಪ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ, ನಾನು ಎವ್ರಿಡೇ ಯೂಸ್ ಮಾಡೋವಂಥ ಮೇಕಪ್. ಇಲ್ಲಿ ಬಂದು ಸ್ಕಿನ್ ಪ್ರೆಪ್ ಐಟಮ್ಸ್ ಇಟ್ಟಿದ್ದೀನಿ, ಲೈಕ್ ಮ್ಯಾಕ್ದು ಮೇಕಪ್ ಫಿಕ್ಸರ್, ಹಾಗೆಯೇ ನನ್ನ ಫೇವ್ರೆಟ್ ಸ್ಮ್ಯಾಶ್ ಬಾಕ್ಸ್ದು ಫೋಟೋ ಫಿನಿಶ್ ಪ್ರೈಮರ್, ಆ್ಯಂಡ್ ಇಲ್ಲಿ ಫೌಂಡೇಶನ್ಸ್, ಆ್ಯಂಡ್ ಇಲ್ಲಿ ಕಾಂಪ್ಯಾಕ್ಟ್ ಬ್ಲಷ್, ಕಾಂಟೋರಿಂಗ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ನಾನು ಎವ್ರಿಡೇ ಯೂಸ್ ಮಾಡೋಂಥ ಟೂಲ್. ನನ್ನ ಐಬ್ರೋಸ್ ಎಕ್ಸ್ಟ್ರಾ ಬಂದಿದ್ದರೆ ಪ್ಲಕ್ ಮಾಡ್ಕೊಳ್ಳೋವಂಥದ್ದು, ಮತ್ತು ಫೇಶಿಯಲ್ ಹೇರ್ ರಿಮೂವ್ ಮಾಡೋದು, ಮತ್ತು ಇದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡೋದು. ಆ್ಯಂಡ್ ಇಲ್ಲಿ ನಾನು ಕಾಜಲ್ ಹಾಗೆ ಮಸ್ಕರಾಸ್ನ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡೋವಂಥ ಬ್ಲೆಂಡರ್, ಹಾಗೆಯೇ ಸ್ಟಿಕ್ಕರ್ಸ್, ನನ್ನ ಎತ್ನಿಕ್ ವೇರ್ಗೆಲ್ಲ ಸ್ಟಿಕ್ಕರ್ಸ್ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನನ್ನ ಐ ಶ್ಯಾಡೋ ಪ್ಯಾಲೆಟ್, ಹಾಗೆ ಅಲ್ಲಿ ಸ್ವಲ್ಪ ಕನ್ಸೀಲರ್ ಪ್ಯಾಲೆಟ್ಸ್ ಆ ಥರ ಸ್ಟೋರ್ ಮಾಡಿದ್ದೀನಿ. ಸೊ ಇದೆಲ್ಲದರೂ ಲಿಂಕ್ ಬೇಕಾಗಿದ್ರು ಕೂಡ ನೀವು ಲಿಂಕ್ ಅಂತ ಹಾಕ್ಬೋದು. ಇದೆಲ್ಲ ಸ್ಟಿಕ್ ಮಾಡಿದ್ದೀನಿ ಸೊ ದಟ್ ಈಸಿಯಾಗಿ ನೀವು ಇಲ್ಲಿ ಎಲ್ಲ ಹಾಡ್ಕೊಳ್ಳೋಕ್ಕಿಂತ ಈ ಆರ್ಗನೈಸರ್ಸ್ ನಿಮ್ಮ ಡ್ರಾಯರ್ಸ್ಗೆ ತುಂಬ ಯೂಸ್ ಆಗುತ್ತೆ. ದೀಸ್ ಆರ್ ಲೈಕ್ ಟ್ರಾನ್ಸ್ಪರೆಂಟ್ ಆರ್ಗನೈಸರ್. ಇದು ಕೆಲವೊಂದು ಗಮ್ ಹೋಗಿದೆ, ಬಟ್ ನೀಟಾಗಿ ಇದೆಲ್ಲ ಸ್ಟಿಕ್ ಆಗಿದೆ. ಸೊ ಹಿಂಗೆ ಸ್ಟಿಕ್ ಮಾಡಿಬಿಟ್ರೆ ಇದು ಅಲ್ಲಾಡೋದೇ ಇಲ್ಲ. ಸೊ ದಿಸ್ ಇಸ್ ದ ಒನ್. ಇಲ್ಲಿ ನಾನು ಯಾಕೆ ನೇಮ್ ಮಾಡ್ಕೊಂಡಿದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಫ್ಯೂ ಡೇಸ್ ಆರ್ಗನೈಸ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಯಾವುದ್ಯಾವ್ದು ಎಲ್ಲೆಲ್ಲ ಇಡಬೇಕು ಅನ್ನೋದಕ್ಕೋಸ್ಕರ. ಸೊ ದ್ಯಾಟ್ಸ್ ಇಟ್ ಅಬೌಟ್ ಹಿಯರ್. ನನ್ನ ಈ ಡ್ರಾಯರಲ್ಲಿ ಕಂಪ್ಲೀಟ್ ಹೇರ್ ಟೂಲ್ಸ್, ನಾನು ಪ್ರತಿದಿನ ಯೂಸ್ ಮಾಡುವಂಥ ಹೇರ್ ಟೂಲ್ಸ್ನ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಇದು ಬಂದು ನಾನು ಯೂಸ್ ಮಾಡೋ ಡೈಸನ್, ಇದ್ರದ್ದು ಡೈಸನ್ ಏರ್ ರ್ಯಾಪ್ ಸೆಟ್. ನಾನು 5 years ಆಯ್ತು ತೊಗೊಂಡು, ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಈ ಥರದ ಬಾಕ್ಸಲ್ಲಿ ಬರುತ್ತೆ. ಈ ಡೈಸನ್ ಬಾಕ್ಸಲ್ಲಿ ಕಂಪ್ಲೀಟಾಗಿರುತ್ತೆ. ಬಟ್ ಇದನ್ನ ಪ್ರತಿದಿನ ತೆಗೆದು ನಾನು ಯೂಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಆ ಥರ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ನಾನು ಎಲ್ಲರೂ ಟ್ರಾವೆಲ್ ಮಾಡುವಾಗ ಮಾತ್ರ ಇದನ್ನು ಕ್ಯಾರಿ ಮಾಡೋದು. ಟ್ರಾವೆಲ್ ಮಾಡೋಕ್ಕೆ ಕೂಡ ಇಟ್ಸ್ ನಾಟ್ ದಟ್ ಹೆವಿ, ಅದಕ್ಕಂತಲೂ ಬೇರೆ ಪೌಚ್ ಥರ ತೊಗೊಂಡಿದ್ದೀನಿ ನಾನು. ಸೊ ಕಂಪ್ಲೀಟ್ 8 ಸೆಟ್ ಬರುತ್ತೆ. ಓಪನ್ ಮಾಡಿ ಕಳಿಸ್ತೀನಿ. ಸೊ ಕಂಪ್ಲೀಟ್ 8 ಸೆಟ್, ಲೈಕ್ ಕರ್ಲರ್, ಹಾಗೆಯೇ ಹೇರ್ ಬ್ರಷ್, ಇದು ಹೇರ್ ಡ್ರೈಯರ್. ಸೊ ಇದ್ರ ಬಗ್ಗೆ ಕೂಡ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಸೊ ಇದನ್ನೆಲ್ಲ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ ಸೊ ದಟ್ ಯಾವ್ದು ಬೇಕೋ ಅದು ಚೇಂಜ್ ಮಾಡ್ಬೋದು. ಇದು ಬಂದು ಡೈಸನ್ದು ಮೇನ್ ಬಾಡಿ. ಇದನ್ನು ನಾನು ಇಲ್ಲೇ ಸ್ವಿಚ್ ಬೋರ್ಡ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲೇ ಕನೆಕ್ಟ್ ಮಾಡಿಕೊಂಡು ನಂಗೆ ಬೇಕಾದಾಗ ಯಾವ್ದು ಬೇಕೋ ಅದನ್ನು ನಾನು ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಲೈಕ್ ಈ ಥರ ಫಿಕ್ಸ್ ಮಾಡಿಕೊಂಡು ಆನ್ ಮಾಡಿಕೊಂಡು ಐ ಕ್ಯಾನ್ ಯೂಸ್ ಟು ಡ್ರೈ ಮೈ ಹೇರ್, ಅಥವಾ ಕರ್ಲ್ ಮಾಡ್ಕೋಬೇಕು ಅಂದರೆ ಈ ಥರ ನಾನು ಚೇಂಜ್ ಮಾಡ್ಕೋಬೋದು. ಆಮೇಲೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಇದನ್ನು ತೆಗೆದ್ಬಿಟ್ಟು ನಾನು ಇದೇ ಪೌಚಲ್ಲಿ ಇಡ್ತೀನಿ. ಸೊ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಡೈಸನ್ದು ಇದು, ಆ್ಯಂಡ್ ದಿಸ್ ಇಸ್ ದ ಕೂಮ್. ನಾನು ಮುಂಚೆ ಕೂಡ ಸ್ಟೋರಿಯಲ್ಲಿ ಹಾಕಿದೆ. ಇದು ಕೂಡ ಡೈಸನ್. ಐ ಡಿಂಟ್ ಬೈ ದಿಸ್, ಇಟ್ ಕಾಸ್ಟ್ ಅರೌಂಡ್ 5,000. ಇದನ್ನು ನನಗೆ ಡೈಸನ್ ಬ್ರ್ಯಾಂಡ್ ಅವರೇ PR ಅಲ್ಲಿ ಕೊಟ್ಟಿದ್ದು ಗಿಫ್ಟಾಗಿ. ಸೊ ಬಟ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ. ಕಂಪ್ಲೀಟ್ ಡೈಸನ್ ಏರ್ ರ್ಯಾಪ್ ಸೆಟ್ನ ನಾನು 5 years ಬ್ಯಾಕ್ ಅರೌಂಡ್ 40,000 ಏನೋ ಕೊಟ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಒನ್ ಎಕ್ಸ್ಟ್ರಾ ಹೇರ್ ಸ್ಟ್ರೈಟ್ನರ್.
ನನಗೆ ಒಂದೊಂದ್ಸಲ ಏನಾದರೂ ಟ್ರಾವೆಲ್ ಮಾಡೋಕ್ಕೆ ಈಸಿಯಾಗಿರೋದು ಕಾಂಪ್ಯಾಕ್ಟ್ ಇರೋದು ಬೇಕು ಅಂದರೆ ಇದು. ಆ್ಯಂಡ್ ನಾನು ಯೂಸ್ ಮಾಡೋದು ಬಿ ಬ್ಲಾಂಟ್ ಅವ್ರದ್ದು ಹೇರ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ವಿಶ್ ಕೇರ್ ಅವ್ರದ್ದು ಏರ್ ಪೌಡರ್ ಡ್ರೈ ಶ್ಯಾಂಪು. ಇದು ಕೂಡ ನಾನೇನಾದ್ರು ಆಯಿಲಿ ಆದರೆ ಎಲ್ಲ ಯೂಸ್ ಮಾಡೋದಕ್ಕೋಸ್ಕರ ಅದನ್ನು ಕೂಡ ನಾನು ಇಲ್ಲೇ ಸ್ಟೋರ್ ಮಾಡಿರ್ತೀನಿ. ಸೊ ದಟ್ಸ್ ಇಟ್. ಈ ಡ್ರಾಯರಲ್ಲಿ ನಾನು ಇಟ್ಟಿರೋದು. ಸೊ ನೀವು ಕೂಡ ನಿಮ್ಮ ಹೇರ್ ಡ್ರಾಯರಲ್ಲೇ ಈ ಥರ ಸ್ವಿಚ್ ಮಾಡಿಸ್ಕೊಂಬಿಡಿ, ಸೊ ದಟ್ ನಿಮಗೆ ಕನ್ವೀನಿಯೆಂಟ್ ಆಗಿರುತ್ತೆ. ಇನ್ನು ಕೆಳಗಡೆ ನಾನು ವೇಯಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ಇದು ನಾನು ಲೈಕ್ ಎವ್ರಿ ವೀಕ್ ವೆಯ್ಟ್ ಚೆಕ್ ಮಾಡೋದಕ್ಕೋಸ್ಕರ ಅದು ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಈ ಸ್ಪೇಸ್ಗೆ ಒಂದು ಪುಟ್ಟಾಗಿರೋವಂಥ ಸ್ಟೂಲ್ನ ಕೂಡ ಹುಡುಕ್ತಿದ್ದೀನಿ, ಬಟ್ ನಂಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕ ಮೇಲೆ ಅದನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇದು ಬಂದು ನನ್ನ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್. ಇದೆಲ್ಲ ಗ್ಲಾಸ್ ಇರೋದ್ರಿಂದ ನಾನು ಒಳಗಡೆ ವಾರ್ಡ್ರೋಬಲ್ಲಿ ಇಡ್ತೀನಿ. ಇವತ್ತು ವೀಡಿಯೋ ಮಾಡ್ತಿದ್ನಲ್ಲ ಅಂತ ಒಂದೆರಡು ಆಚೆ ಇಟ್ಟಿದ್ದೀನಿ. ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಗ್ಲಾಸ್ ಇರೋದ್ರಿಂದ ಚರಿ ಬಂದು ಏನಾದರೂ ಮಿಸ್ ಆಗಿ ಹೊಡೆದಾಕ್ಬಿಟ್ರೆ ಅನ್ನೋ ಭಯಕ್ಕೆ. ಬಟ್ ಇವತ್ತು ವೀಡಿಯೋ ಮಾಡ್ತಿದ್ದೆ ಅಂತ ಜಸ್ಟ್ ನಾನಿಲ್ಲಿ ಸ್ಟೋರ್ ಮಾಡಿದ್ದೆ. ಇಲ್ಲ ಅಂದರೆ ಇದನ್ನು ಒಳಗಡೆ ಇಡ್ತೀನಿ. ಆ್ಯಂಡ್ ಇನ್ನೊಂದು ದಿನ ನನ್ನ ಕಂಪ್ಲೀಟ್ ಪರ್ಫ್ಯೂಮ್ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ. ಸೊ ದಟ್ಸ್ ಇಟ್ ಅಬೌಟ್ ನನ್ನ ವ್ಯಾನಿಟಿ ಸೆಕ್ಷನ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಜೊತೆಗೆ ಇದು ಕೂಡ ಚುಂಬಕ್ದು. ಈ ಸ್ಪೇಸ್ ಖಾಲಿಯಾಗಿತ್ತು, ಇಲ್ಲೇನಾದರೂ ಹಾಕಬೇಕು ಅಂತ ಹುಡುಕ್ತಾ ಇದ್ದಾಗ ನನಗಿದು ಸಿಕ್ತು. ಇದ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇದು ಈ ಸೆಕ್ಷನ್ ತುಂಬ ಖಾಲಿಯಾಗಿ ಅನಿಸ್ತಿದೆ ಅಂತ ಹೇಳಿ ಸ್ವಲ್ಪ ಪಿಂಕ್ ಥರದ್ದೇನಾದರೂ ಒಂದು ಶೋ ಪೀಸ್ ಥರ ಹಾಕೋಣ ಅಂತ ಹುಡುಕ್ತಿರುವಾಗ ಐ ಫೌಂಡ್ ದಿಸ್. ಆ್ಯಂಡ್ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲಿ ಹಾಕಿದ್ದೀನಿ. ಈ ಸ್ಪೇಸ್ ಬಂದು ಆ್ಯಕ್ಚುಲಿ ಖಾಲಿಯಾಗಿದೆ. ಇಲ್ಲೊಂದು ಚೇರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಸೆಟಪ್ ಇನ್ನೂ ಮಾಡಿಲ್ಲ. ಮಾಡಿದ್ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಬಂದು ನನಗೆ ನನ್ನ ಸ್ಟಡಿ ಯೂನಿಟ್ ಆ ಥರ ಏನೂ ಮಾಡಿಸ್ಕೊಂಡಿಲ್ಲ ಇಲ್ಲಿ. ಸೊ ಯಾವಾಗಾದರೂ ಏನಾದರೂ ಬರಿಬೇಕು ಅನಿಸಿದಾಗ ಇರಲಿ ಅನ್ನೋದಕ್ಕೋಸ್ಕರ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಟೇಬಲ್ ಥರ ಇಲ್ಲೊಂದು ಚೇರ್ ಹಾಕ್ಕೊಂಡು ಯು ಕ್ಯಾನ್ ರೈಟ್ ಆರ್ ಯು ಕ್ಯಾನ್ ಯೂಸ್ ಯೋರ್ ಲ್ಯಾಪ್ಟಾಪ್ ಥರ. ಬೇಡ ಅಂತ ಹೇಳಿದ್ರೆ ಇದನ್ನು ಈ ಥರ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಏನಾದರೂ ಸ್ಟೋರ್ ಮಾಡ್ಕೋಬೋದು. ಇಲ್ಲೆಲ್ಲ ಒಂದಿಷ್ಟು ಕೋರ್ಸ್ ಥರ ಅಂಟಿಸಿದ್ದೆ, ಬಟ್ ಅದು ಬಿದ್ದೋಗಿದೆ. ಮತ್ತೆ ಇದನ್ನು ರೀಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಪೇಸ್ಗೆ ಸದ್ಯಕ್ಕೆ ಖಾಲಿ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಆಗಲೇ ಹೇಳಿದ್ದೆ ವ್ಯಾನಿಟಿ ಸ್ಪೇಸಲ್ಲಿ ನಾವು ಈ ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಸೇಮ್ ಪ್ಯಾನಲ್ ನಾವಿಲ್ಲಿ ಅರ್ಧ ವಾಲ್ ತನಕ ತೊಗೊಂಡೋಗಿದ್ದೀವಿ. ಬಿಕಾಸ್ ಇಲ್ಲಿ ಬಾತ್ರೂಮ್ ಡೋರ್ ಇತ್ತು ಬ್ರೌನ್ ಕಲರ್ದು. ಸೊ ಮಿರರಲ್ಲಿ ನಾನು ವೀಡಿಯೋಸ್ ಅಥವಾ ಫೋಟೋಸ್ ತೆಗಿವಾಗ ಈ ಡೋರ್ ಕಾಣಿಸುತ್ತೆ ಅಂತ ಹೇಳಿ ನಾನು ಇಲ್ಲಿಗೆ ಇನ್ವಿಸಿಬಲ್ ಡೋರ್ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಬಾತ್ರೂಮ್ ಇದೆ, ತೋರಿಸ್ತೀನಿ. ಸೊ ಈ ಪ್ಯಾನಲ್ ಹಾಕಿದ್ದೀವಿ ಸೊ ದಟ್ ಲುಕ್ ಕೂಡ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ. ಬನ್ನಿ ಬಾತ್ರೂಮ್ ಡೋರ್ ಓಪನ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಅವರ್ ಬಾತ್ರೂಮ್. ಸೊ ಇಲ್ಲಿ ಬಾತ್ರೂಮ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ರೂಮ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇನ್ವಿಸಿಬಲ್ ಡೋರ್ ಕಾನ್ಸೆಪ್ಟ್ ಮಾಡಿಸಿದ್ರೆ. ಇದು ಆಟೋಮ್ಯಾಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ಕಾರ್ನರಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ. ಇದು ಕೂಡ ನಾನು ರೋಸ್ ಗೋಲ್ಡಲ್ಲಿ ಹುಡುಕಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಯಾವ ಬ್ರ್ಯಾಂಡು ಅಂತೆಲ್ಲ ನಂಗೆ ನಿಜ ಮರ್ತೋಗಿದೆ. ಆ್ಯಂಡ್ ಲಿಂಕ್ ಕೂಡ ಇಲ್ಲ ನನ್ನ ಹತ್ರ. ಇನ್ನು ಕರ್ಟನ್ಸ್ ಬಂದು ಇಲ್ಲಿ ನಮ್ಮದೊಂದು ಬಾಲ್ಕನಿ ಇದೆ. ಒಂದು ದೊಡ್ಡ ಗ್ಲಾಸ್ ಡೋರ್ ಇದೆ, ನೀವು ನೋಡ್ಬೋದು. ಸೊ ಆ ಗ್ಲಾಸ್ ಡೋರ್ಗೆ ನಾನು ಈ ಕರ್ಟನ್ಸ್ನ ಹಾಕಿದ್ದೀನಿ. ಸೊ ಶಿಯರ್ ಕರ್ಟನ್ ಬಂದು ನಾನು ಚೂಸ್ ಮಾಡುವಾಗ ಸ್ವಲ್ಪ ಪಿಂಕಿಶ್ ಇರೋದ್ರಿಂದ ಸ್ವಲ್ಪ ಗರ್ಲಿ ಥರ ಇರಲಿ ಅಂತ ಈ ಶಿಯರ್ ಕರ್ಟನ್ನ ಸ್ವಲ್ಪ ಪ್ರಿಂಟೆಡಲ್ಲಿ ಹುಡುಕಿದ್ದೆ. ಸೊ ಈ ಥರ ಎಂಬ್ರಾಯ್ಡ್ರಿ ಇದೆ. ಆ್ಯಂಡ್ ಇದು ಬಂದು ಲೈಕ್ ಗೋಲ್ಡನ್ ಶಿಮ್ಮರಿ ಕೈಂಡ್ ಇದೆ. ಹತ್ತಿರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಕಾಂಬಿನೇಷನ್ ಚೂಸ್ ಮಾಡಿದೆ. ಯಾ ಆ್ಯಂಡ್ ಇಲ್ಲಿ ನಾವು ಸ್ಯಾಮ್ಸಂಗ್ ವಿಂಡ್ ಫ್ರೀ ಎ ಸಿನ ಹಾಕಿದ್ದೀವಿ. ತುಂಬ ರೇರಾಗಿ ನಾವು ಯೂಸ್ ಮಾಡ್ತೀವಿ ಎ ಸಿನ, ಓನ್ಲಿ ಇನ್ ದ ಸಮ್ಮರ್. ಬಿಕಾಸ್ ನಾವು 20th ಫ್ಲೋರಲ್ಲಿ ಇರೋದ್ರಿಂದ ಸಿಕ್ಕಾಬಟ್ಟೆ ವಿಂಡ್ ಇರುತ್ತೆ. ಓನ್ಲಿ ಸಮ್ಮರಲ್ಲಿ 2 months ಮಾತ್ರ ಎ ಸಿ ಯೂಸ್ ಮಾಡೋದು. ಆ್ಯಂಡ್ ಫ್ಯಾನ್ ಕೂಡ ಯೂಸ್ ಮಾಡಲ್ಲ. ಆ್ಯಂಡ್ ಫ್ಯಾನ್ ಕೂಡ ನಾವು ಸ್ವಲ್ಪ ರೋಸ್ ಗೋಲ್ಡ್ ಥೀಮಲ್ಲಿ ಚೂಸ್ ಮಾಡಿದ್ವಿ. ಇದಕ್ಕೆ ರಿಮೋಟ್ ಏನೂ ಇಲ್ಲ, ಆಟೋಮೇಟೆಡ್ ಏನಿಲ್ಲ, ಜಸ್ಟ್ ನಾರ್ಮಲ್ ಆ ರೋಸ್ ಗೋಲ್ಡ್ ಇಷ್ಟ ಆಗಿ ನಾನು ಈ ಫ್ಯಾನ್ನ ಚೂಸ್ ಮಾಡಿದೆ. ಇಷ್ಟ ತನಕ ನಾನು ಎಷ್ಟು ಖುಷಿಯಿಂದ ನನ್ನ ರೂಮ್ ಟೂರ್ ಮಾಡಿ ತೋರಿಸಿದ್ರೆ ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.